ಸದ್ಗುರು ತಾತೈಗಾರಿಪಾದ ಪದ್ಮಗಳೇ ಗತಿ ಗೋವಿಂದ ಗೋವಿಂದ. ತಾತಯ್ಯನವರ ಪಾದ ಪದ್ಮಗಳೇ ಗತಿ ಗೋವಿಂದ ಗೋವಿಂದ. ತಾತಯ್ಯನವರ ಪಾದ ಪದ್ಮಗಳೇ ಗತಿ ಗೋವಿಂದ ಗೋ. ಸದ್ಗುರು ತಾತಯ್ಯನವರ ಪಾದ ಪದ್ಮಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಯೋಗ ನರಸಿಂಹಸ್ವಾಮಿಯ ಪಾದ ಪದ್ಮಗಳನ್ನು ಸ್ಮರಿಸ್ತಾ ಪೂಜ್ಯ ಧರ್ಮಾಧಿಕಾರಿಗಳ ದಂಪತಿಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಇಲ್ಲಿ ಆಗಮಿಸಿರುವಂಥ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಇಲ್ಲಿ ಆಗಮಿಸಿರುವಂಥ ಎಲ್ಲ ಸದ್ಗುರು ತಾತಯ್ಯನವರ ಪ್ರಚಾರಕರು ಅವರು ನಿಮ್ಮೆಲ್ಲ ಪಾದಪದ್ಮಗಳಿಗೆ ನಮಿಸ್ತಾ ಇವತ್ತಿನ ಈ 2ನೇ ರಾಮಕೋಟಿ ಜಪದ ಸದ್ಗುರು ತಾತಯ್ಯನವರ ಆ ಪ್ರಯೋಗಕ ಒಂದು ಕಾರ್ಯಕ್ರಮ ಇದು ಸದ್ಗುರು ತಾತಯ್ಯನವರ ಆಶಯದಂತೆ ಅವರ ಆಜ್ಞೆಯ ಮೇರೆಗೆ ಪೂಜ್ಯ ಧರ್ಮಾಧಿಕಾರಿಗಳ ಒಂದು ಎರುಕದಿಂದ ಈ ಒಂದು ಕಾರ್ಯಕ್ರಮ ಏರ್ಪಾಟಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ ಕಾರ್ಯಕಾರಣ ಸಂಬಂಧ ಇದ್ದೇ ಇರುತ್ತದೆ ಅಂತ ಎಲ್ಲ ಮಹನೀಯರು ಹೇಳಿದ್ದಾರೆ. ಭಗವಂತನ ಕೃಪೆ ಇಲ್ಲದೆ ಅವರ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡುವುದಿಲ್ಲ. ಪ್ರತಿಯೊಂದು ಕೂಡ ಅವರ ಆಜ್ಞೆಯ ಮೇಲೆಗೆ ನಡೀತಾ ಇರ್ತದೆ. ಇಲ್ಲಿ ಆಗಮಿಸಿರುವಂಥ ನಾವೆಲ್ಲರೂ ಕೂಡ ಎಷ್ಟೋ ಪುಣ್ಯವಂತರು. ಯಾಕೆ ಅಂದರೆ ಈ ಸ್ಥಳ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ತಪಸ್ ಮಾಡಿರುವಂತಹ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಐಕ್ಯ ಆಗಿರುವಂತಹ ಪರಮ ಪವಿತ್ರವಾದಂಥ ಸ್ಥಳ. ಇದು ನಮ್ಮ ಎಲ್ಲರ ಅರಿವಿನಲ್ಲಿರಬೇಕು. ಇವತ್ತಿನ ಈ ಕಾರ್ಯಕ್ರಮ 2ನೇ ಕಾರ್ಯಕ್ರಮ ಆದ್ದರಿಂದ ಇದರ ಪ್ರಾಸ್ತಾವಿಕ ನುಡಿಗಳು ಅಂತ ಅಣ್ಣವರು ಹೇಳಿದ್ದಾರೆ. ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರು ತಪಸ್ಸನ್ನು ಮಾಡಿ ಇಲ್ಲಿ ಸಿದ್ಧಿಯನ್ನು ಪಡೆದಾದ ಮೇಲೆ ಅವರೊಬ್ಬರೇ ಮೋಕ್ಷಕ್ಕೆ ಅವರು ಭಗವಂತನಾಗಿದ್ದಾರೆ. ಹಾಗೆ ಇರ್ಬೋದಾಗಿತ್ತು. ಆದರೆ ಅವರು ಸಾಹಿತ್ಯವನ್ನು ಬೀಜಾಕ್ಷರಗಳನ್ನು ಯಾಕೆ ಬರೆದ್ರು, ಅದಕ್ಕೊಂದು ಅವರ ಮನಸ್ಸಿನಲ್ಲಿ ಏನಿತ್ತು, ಆ ಸಂಕಲ್ಪ ಏನೋ ಇದೆಯಲ್ಲ, ಆ ಪರ್ಪಸ್ ಅಂತೀವಲ್ಲ, ಅದೇನೋ ಇದೆ. ಏನಿರ್ಬೋದು, ನಾನೊಬ್ಬನು ಭಗವಂತನ ಒಂದು ಸಾಕ್ಷಾತ್ಕಾರ ಆದರೆ ಸಾಲದು, ಎಲ್ಲ ಪಾಮರರಿಗೂ ಇದು ಸಿಗಬೇಕು ಅನ್ನುವಂತಹ ಮಹೋನ್ನತವಾದಂತಹ ತಾಯಿಯ ಹೃದಯವಂತಹ ತಲ್ಲಿವಂಟಿ ಗುರುನಿ ತಪ್ಪಕ ನಂಬವಲನೆ ತಾತಯ್ಯನವರೇ ಹೇಳ್ತಾರೆ. ಆದ್ದರಿಂದ ಅಂತಹ ವಿಶಾಲವಾದ ಹೃದಯವಂತಹ ಸದ್ಗುರು ತಾತಯ್ಯನವರು ಎಲ್ಲ ಪಾಮರರಿಗೆ ಇದು ಸಿಕ್ಕಬೇಕು, ಎಲ್ಲರೂ ಸನ್ಮಾರ್ಗಕ್ಕೆ ಹೋಗಬೇಕು, ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕು ಅನ್ನುವ ಒಂದು ಕಾರಣದಿಂದ ಹಲವಾರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ವೇದಾಂತ ಸಾರಾವಳಿ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಬೀಜಾಕ್ಷರಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಪರಮ ಪವಿತ್ರವಾದಂಥ ಎಲ್ಲರಿಗೂ ಕೂಡ, ಪಾಮರಿಗೂ ಕೂಡ, ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಒಂದು ಬೀಜಾಕ್ಷರವನ್ನು ಕೊಟ್ಟಿದ್ದಾರೆ. ಅದು ಶ್ರೀರಾಮ ಭವ ತಾರಕ ಮಂತ್ರದ ಜಪ. ಇದರ ಮಹಿಮೆ ಏನು, ಇದು ಸದ್ಗುರು ತಾತಯ್ಯನವರು ಯಾಕೆ ರಚನೆ ಮಾಡಿದ್ದಾರೆ ಅನ್ನೋದನ್ನು ಪೂಜ್ಯ ಧರ್ಮಾಧಿಕಾರಿಗಳು ನಮಗೆಲ್ಲರೂ ಕೂಡ ಉಣಬಡಿಸ್ತಾರೆ. ಆ ಬೀಜಾಕ್ಷರವನ್ನು ನಮ್ಮ ಮನಸ್ಸಿನಲ್ಲಿ ನಾಟ್ತಾರೆ. ಇವಾಗ ಇದನ್ನು ನಾವು ಇಲ್ಲಿ ಬಂದಿರುವಂತಹ ಒಂದು 100 ಜನ ನಾವೊಂದು ಪಟ್ಟಿ ಮಾಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ರತ್ನ ಇದ್ದ ಹಾಗೆ. ಇದನ್ನು ಕೇವಲವಾಗಿ ತಗೋಬಾರ್ದು. ಇದು ಏನೋ ಒಂದು ಜಪ ಅಂತ ಅಂದ್ಕೋಬಾರ್ದು. ಅದು ಸಂಕಲ್ಪ ಆಗಿದೆ. ಸದ್ಗುರು ತಾತಯ್ಯನವರೇ ಅದನ್ನು ಸಂಕಲ್ಪ ಮಾಡಿದ್ದಾರೆ, ಯಾರ್ಯಾರನ್ನ ಇದಕ್ಕೆ ಆಯ್ಕೆ ಮಾಡ್ಕೋಬೇಕು ಅಂತೇಳಿ. ಒಂದು ಉದಾಹರಣೆ, ಗೌತಮ್ ಬುದ್ಧರು ತಪಸ್ಸನ್ನು ಮಾಡಿ ಅವರು ನಿರ್ವಾಣವನ್ನು ಪಡೀತಾರೆ. ಅಮೃತದ ಒಂದು ನಿರ್ವಾಣ ಪಡೆದಾದ ಮೇಲೆ ಅವರಿಗೆ ಅನಿಸುತ್ತೆ
ಅರೆ ನಾನು ಪಡೆದಿದ್ದೀನಿ. ಅವ್ರ ಜೊತೆಯಲ್ಲಿ 4 ಜನ ಸ್ನೇಹಿತರಿರ್ತಾರೆ. ಅವರು ಕೂಡ ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅಂಥೇಳಿ ಅವರೆಲ್ಲ ಹೊರಟೋಗಿರ್ತಾರೆ ಇವ್ರನ್ನ ಬಿಟ್ಬಿಟ್ಟು. ಇವರು ಯೋಗ ಸಾಧನೆಯಲ್ಲಿ ಆ ನಿರ್ವಾಣ ಪಡೆದ ಆದಮೇಲೆ 6 ವರ್ಷಕ್ಕೆ ಅದು ಗೊತ್ತಾಯ್ತಲ್ಲ, ರೀ ಇದು ನಾನು ಯಾರಿಗೆ ಬೋಧನೆ ಮಾಡಲಿ ಅಂತೇಳಿ ಹುಡುಕ್ತಾರಂತೆ. ಅವರು ಕಾಶಿನಗರದಲ್ಲಿರ್ತಾರೆ, ಕುಶಿನಗರ ಅಂತ ಆವಕ್ಕೆ ಅಲ್ಲಿರ್ತಾರೆ. ಯೋಗ ದೃಷ್ಟಿಯಲ್ಲಿ ನೋಡಿದಾಗ ಅಲ್ಲಿ ಕಾಡಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಸೂಕ್ತವಾದಂತಹ 4 ಜನಕ್ಕೆ ನಾನು ಇದು ಬೋಧನೆ ಮಾಡಬೇಕು ಅಂತೇಳಿ ಸುಮಾರು 200 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಇರುವಂಥ ಪ್ರದೇಶಕ್ಕೆ ಗೌತಮ್ ಬುದ್ಧರು ಒಬ್ಬರೇ ನಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ. ಈ ಅಮೃತವನ್ನು ಅವ್ರಿಗೆ ಬೋಧನೆ ಮಾಡಬೇಕು ನಾನು, ಇದು ಎಲ್ರಿಗೂ ಸಿಗಬೇಕು ಅನ್ನೋಂಥ ಮಹಾನ್ ಉದ್ದೇಶ. ಹುಡ್ಕೊಂಡು ಹೋಗ್ತಾರೆ. ಆ 4 ಜನಕ್ಕೆ ಬೋಧನೆ ಮಾಡ್ತಾರೆ. ಆ 4 ಜನದಿಂದ ಪ್ರಾರಂಭವಾದಂತಹ ಬುದ್ಧನ ಆ ಬೋಧನೆಗಳು ಒಂದೊಂದು ಮಾತು 100 ಆಗುತ್ತೆ, 1000 ಆಗುತ್ತೆ, ಲಕ್ಷ ಆಗುತ್ತೆ, ಕೋಟಿಗಳಾಗುತ್ತೆ. ಆಗಿನ ಕಾಲಕ್ಕೆ 30,000 ಜನ ಬೋಧಕರು, ಬಿಕ್ಕುಗಳು ಅಂತ ಕರೀತಾರೆ, ಪ್ರಚಾರಕರು ದೇಶಗಳಿಗೆ ಇದನ್ನು ಸೇರಬೇಕು, ಎಲ್ಲರೂ ಸನ್ಮಾರ್ಗ ಕಡೆ ಹೋಗಬೇಕು ಅಂತೇಳಿ ಬೋಧನೆ ಮಾಡ್ತಾರೆ. ಪೂಜ್ಯ ಧರ್ಮಾಧಿಕಾರಿಗಳು ಸದ್ಗುರು ತಾತಯ್ಯನವರ ಈ ಬೋಧನೆಗಳನ್ನು ಎಲ್ರಿಗೂ ಸಿಕ್ಕಬೇಕು ಇದು ಅಂಥೇಳಿ 25 ವರ್ಷಗಳಿಂದ ಏನು ಭಜನೆ ಮಾಡಿ ನಮ್ಮಲ್ಲಿ ಒಂದು ರೀತಿಯ ಮನಸ್ಸುಗಳೆಲ್ಲ ಹದ ಮಾಡಿದ್ದಾರಲ್ಲ, ಈವಾಗ ಬೀಜ ಹಾಕಬೇಕು. ಇವ್ರನ್ನ ತಯಾರು ಮಾಡಿ ಇವರು ಈಗ ಕಳಿಸ್ಬೇಕು. ಈಗ ಗೌತಮ್ ಬುದ್ಧ ಯಾವ ರೀತಿ ದೇಶಗಳಿಗೆ ಧರ್ಮ ಪ್ರಚಾರವನ್ನು ಮಾಡಿದ್ರು, ಶ್ರೀ ಯೋಗಿನಾರಾಯಣ ತಾತಯ್ಯನವರು ಏನು ಅವರ ಮನಸ್ಸಿನಲ್ಲಿತ್ತು ಆ ಸಾಹಿತ್ಯವನ್ನು ಯಾಕೆ ಬರೆದಿದ್ದಾರೆ, ಬೀಜಾಕ್ಷರವನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ಈಗ ನೀವು ನಮ್ಮನ್ನೆಲ್ಲನ ತಾತಯ್ಯನವರೇ ಸೆಲೆಕ್ಟ್ ಮಾಡಿರೋದು, ನಾವಲ್ಲ. ಬಾಲಕೃಷ್ಣ ಭಾಗವತರು, ಪೂಜ್ಯ ಧರ್ಮಾಧಿಕಾರಿಗಳು, ನಮ್ಮ ಟ್ರಸ್ಟೀಸ್ ಎಲ್ಲ ಸೇರಿ ಒಂದು 50ರಿಂದ 100 ಜನಕ್ಕೆ ಒಂದೊಂದು ಸರಿಗೆ ನಾವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ನೀವೇ ಇಲ್ಲಿ ಬಂದಿರುವಂಥ ಒಬ್ಬೊಬ್ಬರು ತಾಯಿಯಂದರು ನೀವೆಲ್ಲ ಕೂಡ ಆಯ್ಕೆ ಆಗಿದ್ದೀರಿ ಅಂತಂದರೆ ನೀವು ಅದಕ್ಕೆ ಅರ್ಹರಾಗಿದ್ದೀರಿ. ಈ ಬೀಜಾಕ್ಷರವನ್ನು ಇದು ಪ್ರಾಯೋಗಿಕವಾಗಿ 24 ಗಂಟೆ ಇಲ್ಲಿ ಏನು ನಡೀತದೆ ಇದನ್ನು ಮನಸ್ಸಿನಲ್ಲಿ ನಾವು ಇದನ್ನು ಮೊದಲು ಸಾಧನೆ ಮಾಡಿ ಅಂತರಂಗದಲ್ಲಿ ಬೀಜವನ್ನು ಬೆಳೆಸ್ಕೊಂಡು ಅದು ಸಸಿಯಾಗಿ ಬೆಳೀತಾ ನಾವು ಕೂಡ ನಮ್ಮ ಊರುಗಳಲ್ಲಿ ಇನ್ನು ಮುಂದೆ ಇದನ್ನು ಯಾವ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಇದನ್ನು ನೀವು ನಾವು ತಲುಪಿಸ್ತಾ ಇದ್ದರೆ ಅವರು ಆ ಮಾರ್ಗಕ್ಕೆ ಬಂದರೆ ಅದರ ಫಲ ಎಲ್ಲ ನಮಗೆ ಸಿಗುತ್ತೆ, ಅದರ ಫಲ ಎಲ್ಲ ಎಲ್ರಿಗೂ ಸಿಗುತ್ತೆ ಅನ್ನುವಂಥ ಸಹುದ್ದೇಶದಿಂದ ಈ 50 ಜನವನ್ನು ಆಯ್ಕೆ ಮಾಡಿದ್ದೀವಿ. ಅದು ಆ ಸಂಕಲ್ಪ ಸದ್ಗುರು ತಾತಯ್ಯನವರದು. ಆ ಸಂಕಲ್ಪದ ಆದೇಶದ ಮೇರೆಗೆ ಪೂಜ್ಯ ಧರ್ಮಾಧಿಕಾರಿ ದಂಪತಿಗಳು ಹಾಗೂ ನಮ್ಮ ಟ್ರಸ್ಟೀಸು ಹಾಗೆ ನಮ್ಮ ಅಣ್ಣನಾಗಿರುವಂಥ ಬಾಲಕೃಷ್ಣ ಭಾಗವತರು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಎಲ್ಲರಿಗೂ ಈ ಬೀಜವನ್ನು ನೆಟ್ಟಬೇಕು. ಇದು ಹಳ್ಳಿಗೆ ಹೋಗಬೇಕು. ಇದು ನಾವೆಲ್ಲ ಪ್ರಚಾರಕರು ದಾಸರು. ಇದು ನಮ್ಮ ಮನಸ್ಸಿನಲ್ಲಿ ಸದ್ಗುರು ತಾತಯ್ಯನವರಿಗೆ ನಾವು ಎಷ್ಟು ದಾಸರಾಗ್ತೀವೋ, ಎಷ್ಟು ಇದಾಗ್ತೀವೋ, ನಮಗೆಲ್ಲ ಜನ್ಮಾಂತರಗಳಿರುವಂಥ ಎಲ್ಲ ಕರ್ಮಗಳು ನಾಶ ಆಗ್ತವೆ ಅಂಥೇಳಿ ಈ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಏರ್ಪಾಟಾಗಿದೆ. ಅದಕ್ಕೊಂದು ಪರ್ಪಸ್ ಇದೆ, ಅದಕ್ಕೊಂದು ಕಾರ್ಯಕಾರಣ ಸಂಬಂಧ ಇದೆ. ನಾವೆಲ್ಲ ಇಲ್ಲಿ ಸೇರುವಂಥವ್ರದ್ದು ಸಾಮಾನ್ಯರಂತಲ್ಲ. ತಾತಯ್ಯನವರ ಪರಂಪರೆಯಲ್ಲಿ ಇಲ್ಲಿ ಇದ್ವೇ ಏನೋ ಗೊತ್ತಿಲ್ಲ, 200 ವರ್ಷಗಳ ಹಿಂದೆ ಅವ್ರ ಶಿಷ್ಯರಾಗಿ ನಾವು ಇದ್ವೇ ಏನೋ ಅಂತ ಅನಿಸುತ್ತೆ ಅಂಥೇಳಿ ಈ ರೀತಿಯ ಮನೋಭಾವದಿಂದ ನಾವೆಲ್ಲರೂ ಕೂಡ ಇಲ್ಲಿ ಇರಬೇಕು. ಈಗ ನಮಗೆ ಯಾವ ರೀತಿಯಲ್ಲಿ ನಾವು ಇದನ್ನು ಸೇರ್ಕೊಂಡು ಹೋಗಬೇಕು ಅನ್ನೋದನ್ನು, ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಪೂಜ್ಯ ಧರ್ಮಾಧಿಕಾರಿಗಳು ನಮಗೆ ಬೋಧನೆ ಮಾಡ್ತಾರೆ. ಆ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಕೂಡ ಸಾಷ್ಟಾಂಗವಾಗಿ ಪೂಜ್ಯ ಧರ್ಮಾಧಿಕಾರಿಗೆ ದಂಪತಿಗಳಿಗೆ ಸದ್ಗುರು ತಾತಯ್ಯನವರ ಪಾದಗಳಿಗೆ ನಾವೆಲ್ಲರೂ ಗಟ್ಟಿಯಾಗಿ ಹಿಡ್ಕೊಂಡು ಈ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಈ ಕಾರ್ಯಕ್ರಮವನ್ನು ಅವರು ಹೇಳ್ದಂಗೆ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರ ಪಾದ ಪದ್ಮಗಳಿಗೆ ನಮಸ್ಕರಿಸ್ತಾ ನಾನು ಮಾತನ್ನು ಮುಗಿಸ್ತಾ